ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಪಾಲಕ್ ನಾನು ಬೇಯಿಸಿಟ್ಟಿದ್ದೀನಿ, ಏನಿಲ್ಲ ಜಸ್ಟ್ ಇದನ್ನು ಕ್ಲೀನ್ ಮಾಡಿ, ಇದರಲ್ಲಿ ಹುಳ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಬಿಸಿನೀರಲ್ಲಿ ಜಸ್ಟ್ 2 to 3 minutes ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ತಣ್ಣಗಾದ ನಂತರ ಗ್ರೈಂಡ್ ಮಾಡಬೇಕು. ಸೊ ಇದಕ್ಕೆ ಏನು ಆ್ಯಡ್ ಮಾಡ್ತೀನಿ ಅಂದರೆ, ಇದಕ್ಕೆ ಇವಾಗ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾರಿ, ಇದಕ್ಕೆ ನಾನು ಇವಾಗ ಪಾಲಕ್ ಆ್ಯಡ್ ಮಾಡ್ತಾ ಇದ್ದೀನಿ. 2 ಮೆಣಸು, ಬಿಕಾಸ್ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನು 2 ಆ್ಯಡ್ ಮಾಡ್ತಿದ್ದೀನಿ. 4 to 5 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಪಾಲಕ್. ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಯಾವುದೇ ಕ್ರೀಮ್ ಇಲ್ಲಿ ಯೂಸ್ ಮಾಡ್ತಿಲ್ಲ. ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಬೋದು. ನೋಡಿ, ನಾನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು, ತುಂಬ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಇವಾಗ ಸ್ವಲ್ಪ ನಾನು ತುಪ್ಪ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತೇನೆ, ನೀರುಳ್ಳಿ, ಟೊಮೆಟೊ, ಇವಾಗ ನಾನು ಪಾಲಕ್ ಪ್ಯೂರಿ ಹಾಕ್ತಾ ಇದ್ದೀನಿ. ಇದು ತುಪ್ಪದಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಉಪ್ಪನ್ನು ನೋಡ್ಕೊಂಡು ಹಾಕಿ. ಪಾಲಕ್ ಚೆನ್ನಾಗಿ ಕುದಿ ಬರಲಿ, ಒಂದು 3 to 5 minutes. ಆಮೇಲೆ ಅದಕ್ಕೆ ಉಪ್ಪು ಹಾಕಿದ್ದೀನಿ. ನೀವು ಬೇಕಿದ್ರೆ ಮತ್ತೆ ಹಾಕಿ ನೋಡ್ಕೊಂಡು ಹಾಕಿದ್ರೆ ಆಯಿತು. ಆ್ಯಂಡ್ ಇದು ಏನು, ನಾನು ಇದಕ್ಕೆ ಕ್ರೀಮ್ ಎಲ್ಲ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಇದು ಜಸ್ಟ್ ನಾನು ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕೊಕೊನಟ್ನ ಗ್ರೈಂಡ್ ಮಾಡಿ ಹಾಕಿದ್ದು. ಇದರಲ್ಲಿ ಸ್ವಲ್ಪ ನೀರಿದೆ, ಅದು ಆಮೇಲೆ ಹಾಕ್ತೀನಿ. ಚೆನ್ನಾಗಿ ಕುಕ್ ಆಗಲಿ. ಕಟ್ ಮಾಡಿದಂತಹ ಪನ್ನೀರ್,
ಇದು ಹೆಲ್ದಿ ವರ್ಷನ್ ಆಗಿದ್ರಿಂದ ಇದಕ್ಕೆ ನಾನು ಏನೂ ಹಾಕಿಲ್ಲ, ಚಿಲ್ಲಿ ಪೌಡರ್ ಆಗಲಿ ಅಥವಾ ಜಸ್ಟ್ ಜೀರಿಗೆ ಹಾಕಿದ್ದೀನಿ ಅಷ್ಟೇ. ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು ಜೀರಿಗೆ, ಅದು ಸ್ವಲ್ಪ ಟರ್ಮರಿಕ್ ಮತ್ತು ಸ್ವಲ್ಪ ಕೊರಿಯಂಡರ್ ಪೌಡರ್, ಜೀರಾ ಪೌಡರ್ ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಹೆಲ್ದಿಯರ್ ವೇ ಆಗಿ ಮಾಡಿದ್ದೀನಿ. ಇವಾಗ ನೋಡಿ ಆಯಿಲ್ ಎಲ್ಲ ಮೇಲೆ ಬರ್ತಾ ಇದೆ, ಅಂದರೆ ತುಪ್ಪ ಎಲ್ಲ ಮೇಲೆ ಬರ್ತಾ ಇದೆ. ಆ್ಯಂಡ್ ಬೇಕಿದ್ರೆ ನೀವು ಇದಕ್ಕೆ ಜಾಸ್ತಿ ಬೇಡ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ರೆ ಆಯ್ತು. ಸೊ ನಮ್ಮದು ಪಾಲಕ್ ಪನ್ನೀರ್ ರೆಡಿ.